ನಾರಾಯಣ ಗುರು ಒಂದ್ ಕಡೆ ಹೇಳ್ತಾರೆ. ಬಹಳ ಜನಕ್ಕೆ ನನಗೆ ಬಹಳ ಬೇಸರ ಆಯ್ತು. ನಮ್ಮ ಸ್ವಾಮೀಜಿ ಹೊಸದುರ್ಗದಲ್ಲಿ ಇದ್ದ ಸ್ವಾಮೀಜಿ ಇದಾರಲ್ಲ, ಅವ್ರು ಯಾವ್ದೋ ದೇವಸ್ಥಾನಕ್ಕೆ ಹೋದಾಗ ಆ ದೇವಸ್ಥಾನ ತೊಳೆದ್ರಂತೆ. ಇದು ಈ ಕಾಲದಲ್ಲೂ ಇದೆ ಅಂತಂದ್ಮೇಲೆ ನಾವು ಯೋಚನೆ ಮಾಡ್ಬೇಕು ಬೇಡ? ಈ ಕಾಲದಲ್ಲೂ ಇದೆ. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯ್ತಪ್ಪ? 47ನೇ ಇಸ್ವಿ, 47 ವರ್ಷಗಳಾಯ್ತು. ಅಲ್ಲ, 77 ವರ್ಷಗಳಾಯ್ತು. ಸಂವಿಧಾನ ಬಂದು 75 ವರ್ಷ ಆಯ್ತು. ಇನ್ನೂ ಅದು ಸ್ವಾಮೀಜಿ, ಬಹುಶಃ ನಿಮ್ಗೆ ಅನುಭವ ಆಗಿದೆಯೇನೋ ಗೊತ್ತಿಲ್ಲ. ನಮ್ಮ ಕುರುಬೂರು ಸ್ವಾಮೀಜಿ ಇದೆಯಲ್ಲ, ಅವ್ರ ಅನುಭವ ಆಗ್ಬಿಟ್ಟು ನಿಮ್ಗೂ ಅನುಭವ ಆಗಿದೆ ನೋಡಿ. ಈ ಕಾಲದಲ್ಲಿ ಇದೆಯಲ್ಲ, ಅದಕ್ಕೆ ನಾರಾಯಣ ಗುರು ಏನ್ ಹೇಳ್ತಾರೆ ಗೊತ್ತಾ? ಯಾವ ದೇವಸ್ಥಾನಕ್ಕೆ ನೀವು ಒಳಗಡೆ ಬಿಡುಗಡೆ ಓಲೆ ಬಿಡಿ, ಆ ಕಡೆಗೆ ತಲೆನೇ ಹಾಕ್ಬೇಡಿ. ಈಗ ಸ್ವಾಮೀಜಿಯವರು ಈಗ ಒಂದು ದೇವಸ್ಥಾನ ಕಟ್ಟಿದ್ದಾರೆ, ಈಶ್ವರ ಲಿಂಗ ಎಲ್ಲ ಮಾಡಿದ್ದಾರೆ. ಮಾಡಿದಾರಲ್ಲ, ಆ ತರ ನೀವೇ ದೇವಸ್ಥಾನಗಳು ಕಟ್ಕೊಳ್ಳಿ, ನೀವೇ ಪೂಜಾರಿಗಳಾಗಿ. ಏನ್ ಪೂಜಾರಿಗಳಾಗೋದಕ್ಕೆ ಮೇಲ್ಗಡೆ ಉಪಯೋಗಿಸ್ತಾ? ನೀವೇ ಪೂಜಾರಿಗಳಾಗಿ ನೀವೇ ದೇವಸ್ಥಾನ ಮಾಡ್ತೀರಿ ಅಲ್ವಾ? ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು. ಯಾರು ಹೇಳುತ್ತೀರ? ನಾರಾಯಣ ಗುರು. ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು. ಅದಕ್ಕೆ ಬಸವಾದಿ ಶರಣರು ಹೇಳಿದ್ರು, ಅಯ್ಯ ಎಂದರೆ ಸ್ವರ್ಗ, ನರಕ ಕೆಲವೋ ಎಂದರೆ ನರಕ. ಮುನಿಯಪ್ಪನವ್ರೆ, ಅಯ್ಯ ಎಂದರೆ ಸ್ವರ್ಗ, ನರಕ ಕೆಲವೋ ಎಂದರೆ ನರಕ. ಸ್ವರ್ಗವೂ ಇಲ್ಲ, ನರಕವೂ ಇಲ್ಲ, ಎಲ್ಲ ಇಲ್ಲೇ ಇದೆ, ಎಲ್ಲ ಇಲ್ಲೇ ಇದೆಯಿಲ್ಲ. ಅಯ್ಯ ಅಂದರೆ ಸ್ವರ್ಗ. ಅದಕ್ಕೆ ಮನುಷ್ಯರನ್ನ ಪ್ರೀತಿಸಬೇಕು, ಗೌರವಿಸಬೇಕು ಹೊರತು ಮನುಷ್ಯರನ್ನ ದ್ವೇಷಿಸಬಾರದು. ಆ ಗೌರವ